ಪ್ರಸು, ಈ ಸಲ ದೀಪಾವಳಿ ಹಬ್ಬಕ್ಕೆ ನೆಂಟ್ರನ್ನೆಲ್ಲ ಕರಿಯೋಣ ಕಣಪ್ಪ ಮನೆಗೆ. ಹ್ಞೂ ಕಣಮ್ಮ, ಎಲ್ಲಾರನ್ನೂ ಕರಿಯೋಣ ಆಯ್ತಾ? ಸಾರಿ ಬ್ರದರ್, ನೋಡ್ಲಿಲ್ಲ. ಅಲ್ಲ ಬ್ರದರ್, ಈ ಪಟಾಕಿ ಹೊಡೆಯೋದ್ರಿಂದ ಏನ್ ಸಿಗುತ್ತೆ ಬ್ರದರ್ ನಿಮ್ಗೆ? ಏನ್ ಬ್ರದರ್ ಈ ತರ ಕೇಳ್ತಾ ಇದ್ದೀರಾ? ದೀಪಾವಳಿ ಬ್ರದರ್, ಪಟಾಕಿ ಹೊಡೆಯೋದ್ರಿಂದ ಫುಲ್ ಮಜಾ ಸಿಗುತ್ತೆ ಗೊತ್ತಾ? ನಿನ್ಗೇನೋ ಮಜಾ ಸಿಗುತ್ತೆ ಕಣಪ್ಪ. ನಾಯಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಿದ್ಯಪ್ಪ ನೀನು? ನಾಯಿಗಳ್ಗ ಅವಕ್ಕೇನಾಗುತ್ತೆ ಅಂಟಿ, ಏನೊಂದ್ ಸ್ವಲ್ಪ ಎದ್ರುಕೊಳ್ಳುತ್ತೆ ಅಷ್ಟೇ ಅಲ್ವಾ? ನೀವು ತಿಳ್ಕೊಂಡಿರೋದು ತಪ್ಪು ಬ್ರದರ್. ಪಟಾಕಿ ಹೊಡೆದಾಗ ನೀವೇ ಕಿವಿ ಮುಚ್ಕೊಂತೀರಾ. ಪ್ರಾಣಿ ಪಕ್ಷಿಗಳಿಗೆ ನಮ್ಗಿಂತ 10 ಪಟ್ಟು ಜಾಸ್ತಿ ಕೇಳಿಸುತ್ತೆ ಬ್ರದರ್. ಸಮ್ಟೈಮ್ಸ್ ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ ಬ್ರದರ್ ನಾಯಿಗಳಿಗೆ. ಹಾರ್ಟ್ ಅಟ್ಯಾಕ್ ಆಗುತ್ತಾ ಬ್ರೋ? ನಂಗೆ ನಿಜ ಗೊತ್ತಿರ್ಲಿಲ್ಲ. ಆದ್ರೂ ನಮ್ ಕಲ್ಚರ್ ಅಲ್ವಾ ಬ್ರೋ ದೀಪಾವಳಿ ಪಟಾಕಿ ಎಲ್ಲ ಹೊಡೆಯೋದು. ನಮ್ ಕಲ್ಚರ್ ಪಟಾಕಿ ಹೊಡೆಯೋದಲ್ಲ ಕಣಪ್ಪ, ಮನೇಲಿ ದೀಪ ಹಚ್ಚದೆ ನಮ್ ಕಲ್ಚರು. ಅಷ್ಟೇ ಅಲ್ಲ ಬ್ರದರ್, ಪಟಾಕಿ ಹೊಡೆಯೋದ್ರಿಂದ ಪರಿಸರಕ್ಕೂ ತೊಂದರೆ ಆಗುತ್ತೆ ಬ್ರದರ್. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಇನ್ಮೇಲೆ ಪಟಾಕಿ ಹೊಡೆಯಕ್ಕೆ ಹೋಗ್ಬಿಡಿ ಬ್ರದರ್. ಪಟಾಕಿ ಹೊಡೆಯೋದ್ರಿಂದ ಇಷ್ಟೊಂದೆಲ್ಲ ತೊಂದರೆ ಆಗುತ್ತೆ ಅಂತ ನಿಜ ಗೊತ್ತಿರಲಿಲ್ಲ ಬ್ರದರ್. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಇನ್ಮೇಲೆ ಈ ಪಟಾಕಿನೇ ನನಗೆ ಅವಶ್ಯಕತೆ ಇಲ್ಲ, ಎಲ್ಲ ಎಸ್ಬಿಡ್ತೀನಿ ಬ್ರದರ್. ಥ್ಯಾಂಕ್ಸ್ ಬ್ರದರ್, ಇವಾಗಲಾದ್ರೂ ಅರ್ಥ ಆಯ್ತಲ್ಲ, ನಮ್ಗೆ ಅಷ್ಟೇ ಸಾಕು.